ಆರಾಧ್ಯ ದೈವ ಶ್ರೀ ಭೂದೇವಿ ಪಾದಾರನಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಮಾರುತಿ ದೇವಸ್ಥಾನ, ಬಸವೇಶ್ವರ ಹಾಗೂ ಈಶ್ವರ ದೇವಸ್ಥಾನದ ಈ ದೇವಸ್ಥಾನದಲ್ಲಿ ನೆಗೆತಕ್ಕಂಥ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಹಿರೇಬೆಂಡಿಗೆರೆ ಗ್ರಾಮದಿಂದ ಬಂದಿರತಕ್ಕಂಥ ಗುರುವರಿಗೂ ಕೂಡ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಹಿರೇಬೆಂಡಿಗೆರೆ ಗ್ರಾಮದಿಂದ ಬಂದಂಥ ಹಿರೇಮಠದ ಪುಟ್ಟಯ್ಯಜ್ಜ ಸ್ವಾಮಿಗಳವರ ಈ ಹಿರೇಮಠದ ಪಟ್ಟಾಧಿಕಾರಿ ಮಾಡುವುದಕ್ಕೋಸ್ಕರವಾಗಿ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಶ್ರೀ 1008 ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದ ಮೇರೆಗೆ ಆ ಮಠ ನೆರವೇರಲಿದೆ. ಆದ ಕಾರಣ ಆ ಮಠ ಈಗ ಮನೆಗೆ ಹೆಂಗೆ ಒಬ್ಬರು ಹಿರಿಯರು ಬೇಕು, ಹಂಗೆ ಆ ಮಠಕ್ಕೂ ಒಂದು ಗುರು ಬೇಕು ಅಂತ ಕಾಶಿ ಜಗದ್ಗುರು ಪೀಠದಿಂದ ಆಹ್ವಾನಿಸಿದ್ದಾರೆ. ಆದ ಕಾರಣ ಈ ಗ್ರಾಮಕ್ಕೂ ಕೂಡ ಎಲ್ಲ ಗ್ರಾಮಗಳಿಗೂ ನಾವು ಕೆಲವೊಂದನ್ನು 8 ಗ್ರಾಮಗಳಿಗೆ ಹೋಗೀವಿ. ಯೋಗಿ ಸ್ವಾಮಿಗಳು ಕೊಟ್ಟಾಗಿ ಹಂಗೆ ಮತ್ತು ನಮ್ಮ ಊರಿಗೆ ಬರ್ತೀವಿ ಅಂತ ಜಾತ್ರೆ ಮುನ್ನವೇ ನಮ್ಗೆ ಹೇಳಿದರು. ನಾವು ಹೇಳಿದ್ದೀವಿ ಇಲ್ಲರಪ್ಪ, ನಮ್ಮ ಊರು ಜಾತ್ರೆ ಮುಗಿಮಟ್ಟ ನಮ್ಮ ಊರಿಗೆ ಆಗಮಿಸಬೇಡ್ರಿ, ಜಾತ್ರೆ ಮುಗಿದ ತಕ್ಷಣ ನಿಮ್ಗೆ ನಾವು ಒಂದು ಡೇಟ್ ಕೊಡ್ತೇವೆ, ಆ ನಂತರ ಬಂದು ನಮ್ಗೆ ಈ ನಮ್ಮ ಊರಾಗ ಹಿರಿಯರು ಕೊಡ್ತೀವಿ, ಬಂದು ನಮ್ಗೆ ಅನುಕೂಲ ಮಾಡಿಕೊಡ್ತೀವಿ ನಿಮ್ಗೆ ಅಂದೇವಿ. ಹಂಗೆ ನೀವು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ನೋಡ್ರಪ್ಪ, ಮನೆ ಪತ್ರಿಕೆ ಕೊಡಕ್ಕೆ ಬಂದಾಗ ಈಗಾಗಲೇ ಸ್ವಾಮಿಗಳು ಹೇಳಿದ್ರೆ ನೋಡ್ರಿ ಸ್ವಾಮಿಗಳು ಹೋದಾಗಲೇ ದೇಣಿಗೆ ಬಂದಾರಂತ ತಪ್ಪು ತಿಳ್ಕೊಬಾರ್ದು ಅಂದಾಗಿಲ್ಲ. ನಾನು ಒಂದು 8 ಮಂದಿ ಹಿರಿಯರು ಹೇಳಿದ್ದೆ. ಆ ಪ್ರಕಾರ ನೀವು ತನುಮನ ಧನವನ್ನು ಸಲ್ಲಿಸ್ಬೇಕಂತ ಯಾರ ಇಚ್ಛೆಗಳವರಿದ್ದಾರೆ ನೋಡ್ರಿ, ಹಿಂಗೆ ಕೊಡ್ರಿ, ಇಷ್ಟ ಕೊಡ್ರಿ, ಇಷ್ಟ ಅಂತ ಅದೇನೋ ಅವ್ರಿಗೆ ಕಡ್ಡಾಯ ಮಾಡೋಂಗಿಲ್ಲ. ಆ ಪ್ರಕಾರ ನೀವೆಲ್ಲರೂ ಕೂಡಿ ಆ ಒಂದು ಮಠಕ್ಕೆ, ಆ ಒಂದು ಗುರುವಿಗೆ ಒಂದು ಅನುಕೂಲ ಮಾಡ್ತೀರಿ, ಅದು ನಮ್ಮ ಊರಿಂದನೇ ನಡೀಲಿ, ಎಲ್ಲ ಗ್ರಾಮದಿಂದ ನಡೀಲಿ. ಹಂಗೆ ಪಂಚಪೀಠ ಅಧೀಶ್ವರರು ಬಂದು ಆ ಮಠಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ ಆಸೆ ಐತಿ. ಈ ಆಸೆಯನ್ನು ನಮ್ಮ ಗ್ರಾಮದವರು ನೆರವೇರಿಸ್ತಾರೆ ಹಾಗೂ ಸಕಲ ಗ್ರಾಮದವರು ನೆರವೇರಿಸ್ತಾರಂತ ನಾನು ಭಾವಿಸ್ಕೊಂಡೇನೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ಬೇಡಿಕೊಳ್ತೇನೆ. ಜೈ ಹಿಂದ್.